ಮಾನಸಿಕ ಸಮಸ್ಯೆ ಅಂತ ಆಸ್ಪತ್ರೆ ಕದ ತಟ್ಟುವ ಯುವಕರ ಸಂಖ್ಯೆ ಹೆಚ್ಚಳವಾಗ್ತಿದೆ. ಮಾನಸಿಕ ಸಮಸ್ಯೆ ಅಂತ ಆಸ್ಪತ್ರೆ ದಾಖಲಾಗುವ ಪುರುಷರ ಸಂಖ್ಯೆ ಡಬಲ್ ಆಗಿದ್ದು, ಕಡಬ ಮಾನಸಿಕ ಆಸ್ಪತ್ರೆ ಸಮೀಕ್ಷೆಯಲ್ಲಿ ಅಚ್ಚರಿ ಸಂಗತಿ ಬಯಲಾಗಿದೆ. ಕೌಟುಂಬಿಕ ಸಮಸ್ಯೆ, ಲವ್ ಪ್ರಾಬ್ಲಮ್, ಶೈಕ್ಷಣಿಕ ಒತ್ತಡ, ಆತ್ಮಹತ್ಯೆ ಆಲೋಚನೆ ಕಾರಣವೇ ಮಾನಸಿಕ ಸಮಸ್ಯೆಗೆ ಕಾರಣ ಎಂದು ತಿಳಿದು ಬಂದಿದೆ. ಆಸ್ಪತ್ರೆಗೆ ದಾಖಲಾದ 34% ಮಂದಿ 30ರಿಂದ 40 ವರ್ಷ ವಯಸ್ಸಿನವರು. ಅದರಲ್ಲಿ 60% ಪುರುಷರು ದಾಖಲಾಗಿದ್ದಾರೆ. ಕಡಬ ಮಾನಸಿಕ ಆಸ್ಪತ್ರೆ ಕಳೆದ 7 ತಿಂಗಳಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಈ ಅಚ್ಚರಿಯ ಸಂಗತಿ ಬೆಳಕಿಗೆ ಬಂದಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಶ್ಮಿತಾ. ಐ ಸೈಕ್ಯಾಟ್ರಿಸ್ಟ್ ಅಟ್ ಕಡಬಮ್ಸ್ ಹಾಸ್ಪಿಟಲ್, ಜೆಪಿ ನಗರ್, ಬೆಂಗಳೂರು. ಇತ್ತೀಚಿನ ಕಾಲದಲ್ಲಿ ಮಾನಸಿಕ ಸಮಸ್ಯೆಗಳು ಅತಿಯಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಸ್ಪೆಸಿಫಿಕಲಿ ಎಮರ್ಜೆನ್ಸಿ ಕಂಡೀಷನ್ಸ್, ನಮ್ಮ ಎಮರ್ಜೆನ್ಸಿ ವಾರ್ಡ್ಗೆ ಬರೋ ಪೇಷಂಟ್ಸ್ಗಳು ಅತಿ ಆಗ್ಬಿಟ್ಟಿವೆ. ಅದಕ್ಕೋಸ್ಕರ ಕಡಬಮ್ಸ್ ಹಾಸ್ಪಿಟಲ್ ಒಂದು ಸ್ಟಡಿಯನ್ನ ಮಾಡಿತ್ತು. ಇಟ್ ವಾಸ್ ಡನ್ ಓವರ್ ಎ ಪೀರಿಯಡ್ ಆಫ್ 7 months. ಅದರಲ್ಲಿ ಒಂದು 19,000 ಪೇಷಂಟ್ಸ್ ಅಷ್ಟು ಜನಗಳನ್ನ ನಾವು ಸ್ಟಡಿ ಮಾಡಿದ್ವಿ. ಕಾಮನ್ ಏಜ್ ಗ್ರೂಪ್ ಬಿಂಗ್ 20 years to 60 years. ಈ ಸ್ಟಡಿಯಲ್ಲಿ ಬಂದಿರೋ ರಿಪೋರ್ಟ್ ಅಥವಾ ರಿಸಲ್ಟ್ ಏನು ಅಂತ ಹೇಳಿದ್ರೆ, ಕಾಮನ್ ಏಜ್ ಗ್ರೂಪ್, ಎಮರ್ಜೆನ್ಸಿ ವಾರ್ಡ್ ಕಂಡು ಬಂದಿರೋ ಕಾಮನ್ ಏಜ್ ಗ್ರೂಪ್ 30 to 40 years ಇತ್ತು. ಅದರಲ್ಲಿ 60% ಮೇಲ್ಸ್ ಅಂಡ್ 40% ಫೀಮೇಲ್ಸ್ ಕಂಡು ಬಂದಿರೋದು. ರೀಸನ್ ಯಾಕೆ ಎಮರ್ಜೆನ್ಸಿ ವಾರ್ಡ್ ಬರಕ್ಕೆ ಅಂತ ಕೇಳ್ತೀರಾ? ಕಾಮನ್ ಆಗಿ ಬಂದಿರೋ ಕಾರಣಗಳು, ಒಂದು ಹಿಸ್ಟ್ರಿ ಆಫ್ ಹಾರ್ಮ್ ಟು ಸೆಲ್ಫ್, ಅಂದ್ರೆ ತನಗೆ ತಾನೇ ಹಾನಿ ಮಾಡಕ್ ಟ್ರೈ ಮಾಡಿರೋ ಪೇಷಂಟ್ಸ್, ಅಥವಾ ಬೇರೆಯವರಿಗೆ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ನೇಬರ್ಸ್ಗಾಗ್ಲಿ ಹಾನಿ ಮಾಡಕ್ ಟ್ರೈ ಮಾಡಿರೋ ಪೇಷಂಟ್ಸ್, ಇಲ್ಲದಿದ್ರೆ ಸೊಸೈಟಿಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದು, ಇಲ್ಲ ಮನೆಯಲ್ಲಿ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದು, ಇಂಥ ಕಂಡೀಷನ್ಸ್ ಕಂಡು ಬಂದಿವೆ. ಈ ಸಿಂಪ್ಟಮ್ಸ್ ಯಾವ ಕಾಯಿಲೆಗಳಲ್ಲಿ, ಯಾವ ಸೈಕಾಟ್ರಿಕ್ ಇಲ್ನೆಸಸ್ ಅಲ್ಲಿ ಕಂಡು ಬರ್ತೀವಿ? ಒಂದು ಸೈಕಾಟಿಕ್ ಇಲ್ನೆಸಸ್, ಸ್ಕಿಜೋಫ್ರೀನಿಯಾ, ಇಲ್ಲದಿದ್ರೆ ಸಬ್ಸ್ಟೆನ್ಸ್ ಇಂಡ್ಯೂಸ್ ಸೈಕಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅತಿಯಾಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಕ್ಯಾನಬಿಸ್ ಅಥವಾ ಗಾಂಜಾ, ಮಾರುವಾನ ಅಂತ ಹೇಳ್ತೀವಿ, ಅದನ್ನ ಅಬ್ಯೂಸ್ ಮಾಡೋದು, ಆಲ್ಸೋ LSD ಅಂಡ್ ಓಪಿಯಾಯ್ಡ್ ಯೂಸ್ ಮಾಡೋದು. ಇಂಥ ಕಂಡೀಷನ್ಗಳಲ್ಲಿ ವೇರ್ ಪೇಷಂಟ್ ಕನ್ಸ್ಯೂಮ್ಸ್ ದೀಸ್ ಸಬ್ಸ್ಟೆನ್ಸಸ್, ಅವ್ರ ಫ್ಯಾಕಲ್ಟೀಸ್, ಅವ್ರ ಮೆಂಟಲ್ ಕೆಪಾಸಿಟಿ ಹೋಗ್ಬಿಟ್ಟು ದೇ ಸ್ಟಾರ್ಟ್ ಬಿಹೇವಿಂಗ್ ಅಬ್ನಾರ್ಮಲಿ ಅಂಡ್ ದಿ ಡೆವಲಪ್ ಸೈಕಾಟಿಕ್ ಇಲ್ನೆಸಸ್. ಆ ಕಂಡೀಷನ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ತನಗೆ ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಸೊಸೈಟಿಯಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರಿಗೆ ತಿಳುವಳಿಕೆ ಇರಲ್ಲ. ಸೊ ಈ ಕಂಡೀಷನ್ಸ್ ಅನ್ನು ಹಿಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡ್ ಬಂದಿರೋ ಕಂಡೀಷನ್ಸ್ಗಳು. ಮತ್ತೊಂದು, ಸೊ ಈ 7 months ಅಲ್ಲಿ ಮಾಡಿರೋ ಸ್ಟಡಿಯಲ್ಲಿ ಅಬೌಟ್ 20 to 30% ಆಫ್ ದ ಕೇಸಸ್ ಕಮಿಂಗ್ ಟು ಕಡಬಮ್ಸ್ ವರ್ ಎಮರ್ಜೆನ್ಸಿ ಕೇಸಸ್. ಸೊ ಯಾಕೆ ಈ ಎಮರ್ಜೆನ್ಸಿ ಕೇಸಸ್ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿವೆ? ಒಂದು ಕಾರಣ ಮೋಸ್ಟ್ ಕಾಮನ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರಂಗೆ ಸಬ್ಸ್ಟೆನ್ಸ್, ಆಲ್ಕೋಹಾಲ್ ಇರ್ಬೋದು, ಕ್ಯಾನಬಿಸ್ ಇರ್ಬೋದು, ಗಾಂಜಾ ಇರ್ಬೋದು. ಇಂಥ ಸಬ್ಸ್ಟೆನ್ಸ್ಗಳು ಮೆದುಳಲ್ಲಿ ಬೇರೆ ಬೇರೆ ರಾಸಾಯನಿಕಗಳನ್ನ ಏರ್ಪೇರ್ ಮಾಡುತ್ತೆ. ಅದರಿಂದಾಗಿ ಸೈಕಾಟಿಕ್ ಇಲ್ನೆಸಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಸ್ಟ್ರೆಸ್ ಫ್ಯಾಕ್ಟರ್ಸ್. ಥರ್ಡ್, ಜೆನೆಟಿಕ್ ಫ್ಯಾಕ್ಟರ್ಸ್, ಫ್ಯಾಮಿಲಿ ರಿಲೇಟೆಡ್ ಇಲ್ನೆಸಸ್ ಇರ್ಬೋದು, ಅದರಿಂದಾಗಿನೂ ಆಗೋ ಕಾರಣ ಇರುತ್ತೆ. ಬೇಸಿಕ್ ಮೆಕ್ಯಾನಿಸಮ್ ಏನು ಅಂತ ಹೇಳಿದ್ರೆ, ಮೆದುಳಲ್ಲಿರುವ ರಾಸಾಯನಿಕಗಳು ಡೋಪಮೀನ್, ಸೆರೆಟೋನಿನ್, ಗಾಬಾ, ಗ್ಲೂಟಮೇಟ್, ಇದೆಲ್ಲ ನಮ್ಮ ಮೆದುಳಲ್ಲಿರೋ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು. ಇವು ಏರ್ಪೇರ್ ಆದಾಗ ಮನುಷ್ಯರಲ್ಲಿ ನಾನಾ ಕಾರಣ ಟೈಪಿನ ಸೈಕ್ಯಾಟ್ರಿಕ್ ಇಲ್ನೆಸಸ್ ಕಂಡು ಬರುತ್ತೆ. ಇದಕ್ಕೆ ಕಡಬಮ್ಸ್ ಐ ಥಿಂಕ್ ಇನ್ ದ ಪಾಸ್ಟ್ ಸ್ಟಡಿ ಮಾಡಿದಾಗ ಅಟ್ಲೀಸ್ಟ್ ಇನ್ ಅ ಮಂತ್ 18 to 20 ಪೇಷಂಟ್ಸ್ಗೆ ಆಂಬ್ಯುಲೆನ್ಸ್ ಪ್ಲಸ್ ದಟ್ ಇಸ್ ಸಪೋರ್ಟೆಡ್ ಅಡ್ಮಿಷನ್, ಆಂಬ್ಯುಲೆನ್ಸ್ ಬೇಸ್ಡ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿದೀವಿ. ಅಂಡ್ ದೇ ಆರ್ ಆಲ್ ಫಾರ್ ಆಕ್ಚುಯಲ್ ಸೈಕ್ಯಾಟ್ರಿಕ್ ಕ್ರೈಸಿಸಸ್, ಮೋಸ್ಟ್ ಕಾಮನ್ಲಿ ಸೈಕಾಟಿಕ್ ಇಲ್ನೆಸಸ್.